ಅನುಪಮಾಳ ಗಂಡ ತೀರಿ 6 ವರ್ಷ ಆಯ್ತು. ಲಾರಿ ಆಕ್ಸಿಡೆಂಟ್. ಅಂದಿನಿಂದ ಅವಳು ತನ್ನ ತೌರಿನಲ್ಲೂ ಇಲ್ಲ, ಗಂಡನ ಮನೆಯಲ್ಲೂ ಇಲ್ಲ, ತನ್ನ ತಮ್ಮನ ಮನೆಯ ಪಕ್ಕದ ಶೆಡ್ನಲ್ಲಿ ಟೈಲರ್ ಶಾಪ್ ಇಟ್ಟುಕೊಂಡು ಮಗಳನ್ನು ಸಾಕುತ್ತಿದ್ದಾಳೆ. ಊರಿನ ಜನ ಅವಳಿಗೆ ಒಂದು ರೂಲ್ಸ್ ಬುಕ್ ಕೊಟ್ಟಿದ್ದಾರೆ. ಕೆಂಪು ಬಟ್ಟೆ ಹಾಕಬಾರದು, ಜೋರಾಗಿ ನಗಬಾರದು, ಯಾವ ಹುಡುಗನ ಜೊತೆಯೂ ಮಾತಾಡಬಾರದು. ಅವಳು ಆ ರೂಲ್ಸ್ ಫಾಲೋ ಮಾಡ್ತಾ ಜೀವಂತ ಶವದಂತೆ ಇದ್ದಳು. ಎಂಟ್ರಿ. ಅವಳ ಅಂಗಡಿಗೆ ಒಂದು ದಿನ ಒಬ್ಬ ಹುಡುಗ ಬಂದ. ಕೈಯಲ್ಲಿ ಡಿಸ್ಎಲ್ಆರ್ ಕ್ಯಾಮೆರಾ. ತುಂಬಾ ಸ್ಟೈಲಿಶ್. ಅಕ್ಕ, ನನ್ನ ಪ್ಯಾಂಟ್ ಸ್ವಲ್ಪ ಲೂಸ್ ಆಗಿದೆ, ಆಲ್ಟರ್ ಮಾಡಿಕೊಡಿ. ಅವಳು ಹೇಳಿದಳು, ನಾನು ಅಕ್ಕ ಅಲ್ಲ, ನನ್ನ ಹೆಸರು ಅನುಪಮಾ. ಅವನು ನಕ್ಕು ಹೇಳಿದ, ಓಕೆ ಅನುಪಮಾ ಅವರೇ, ನಾನು ಅಭಿ, ಫೋಟೋಗ್ರಾಫರ್. ಇದೇ ಮೊದಲ ಬಾರಿಗೆ ಯಾರೋ ಅವಳನ್ನು ಹೆಸರು ಹಿಡಿದು ಕರೆದಿದ್ದು. ಅವಳಿಗೆ ಒಂದು ಕರೆಂಟ್ ಹೊಡೆದಂತಾಯ್ತು. ಅಭಿ ಆಗಾಗ ಬರೋಕೆ ಶುರು ಮಾಡಿದ. ಕೆಲವೊಮ್ಮೆ ಪ್ಯಾಂಟ್ ಆಲ್ಟರ್ಗೆ, ಕೆಲವೊಮ್ಮೆ ಸುಮ್ಮನೆ ಮಾತಾಡೋಕೆ. ಅವಳ ಮಗಳು ಪುಟ್ಟುಗೆ ಚಾಕ್ಲೇಟ್ ತರೋನು. ಮನಸ್ಸಿನ ಮಾತು. ಒಂದು ದಿನ ಸಂಜೆ ಜೋರು ಮಳೆ. ಅನುಪಮಾ ಅಂಗಡಿ ಮುಚ್ಚೋ ಟೈಮ್. ಅಭಿ ಬೈಕ್ನಲ್ಲಿ ಬಂದ. ಅನು, ಯಾಕೆ ಬಂದೆ ಈ ಮಳೆಯಲ್ಲಿ? ಅಭಿ, ನಿನ್ನನ್ನು ನೋಡಬೇಕು ಅನ್ನಿಸ್ತು. ಅನುಪಮಾ ಗಾಬರಿಯಾದಳು. ಅಭಿ, ಏನೇನೂ ಮಾತಾಡಬೇಡ. ನಾನು 35 ವರ್ಷದ ವಿಧವೆ, ಒಂದು ಮಗಳ ತಾಯಿ. ನೀನು 25 ವರ್ಷದ ಕಂದ. ನಿನ್ನ ಮನೆಯವರು ಒಪ್ಪುತ್ತಾರ? ಅಭಿ ಕ್ಯಾಮೆರಾ ತೆಗೆದು ಅವಳ ಫೋಟೋ ತೆಗೆದ. ಅಭಿ, ಈ ಫೋಟೋ ನೋಡು. ಇದರಲ್ಲಿ ನಿನಗೆ ಎಷ್ಟು ವಯಸ್ಸು ಕಾಣುತ್ತೆ? 35 ಕಾಣುತ್ತಾ? ಇಲ್ಲ, ಇದರಲ್ಲಿ ಒಬ್ಬ ಸುಂದರ ಹುಡುಗಿ ಇದ್ದಾಳೆ, ಅವಳ ಕಣ್ಣಲ್ಲಿ ಇನ್ನೂ ಬದುಕುವ ಆಸೆಯಿದೆ. ನಾನು ಆ ಹುಡುಗಿಯನ್ನು ಪ್ರೀತಿಸ್ತಾ ಇದ್ದೀನಿ, ವಿಧವೆಯನ್ನಲ್ಲ. ಮತ್ತೆ ಒಂದು ವಿಷಯ, ನನ್ನ ಅಮ್ಮನಿಗೆ 40 ವರ್ಷಕ್ಕೆ ನಾನು ಹುಟ್ಟಿದ್ದು. ಅಪ್ಪನಿಗಿಂತ ಅಮ್ಮ 6 ವರ್ಷ ದೊಡ್ಡವಳು. ಅವರು ಸುಖವಾಗಿಲ್ಲವಾ? ವಯಸ್ಸು ಕೇವಲ ನಂಬರ್. ಅನು. ಸಮಾಜದ ಬಾಯಿ ಕ್ಲೈಮ್ಯಾಕ್ಸ್. ವಿಷಯ ಊರಿಗೆ ಗೊತ್ತಾಯ್ತು. ಬೆಂಕಿ ಹೊತ್ತಿಕೊಂಡಿತು. ಅನುಪಮಾಳ ಅತ್ತಿಗೆ, ನಾಚಿಕೆ ಇಲ್ಲವಾ? ಮಗಳನ್ನು ಇಟ್ಟುಕೊಂಡು ಚಿಕ್ಕ ಹುಡುಗನನ್ನು ಬುಟ್ಟಿಗೆ ಹಾಕಿಕೊಳ್ಳುತ್ತೀಯಾ? ಅಭಿಯ ಅಮ್ಮ, ನಿನಗೆ ಬುದ್ಧಿ ಇದ್ಯಾ? 2 ಮಕ್ಕಳ ತಾಯಿ ಬೇಕಾ? ಅದೂ ವಯಸ್ಸಾದವಳು. ಅನುಪಮಾ ಅಳುತ್ತ ಅಭಿಗೆ ಹೇಳಿದಳು, ನೋಡಿದ್ಯಾ? ನಾನು ಹೇಳಿದ್ದೆ. ಬಿಡು ನನ್ನ ಹಣೆಬರಹ. ಅಭಿ ಆ ದಿನ ಒಂದು ಧೈರ್ಯದ ಕೆಲಸ ಮಾಡಿದ. ಊರಿನ ದೇವಸ್ಥಾನದ ಮುಂದೆ ಪಂಚಾಯಿತಿ ಕರೆದ. ಅಭಿ ಎಲ್ಲರ ಮುಂದೆ ಹೇಳಿದ, ನಾನು ಕೇಳ್ತೀನಿ, ಅನುಪಮಾ ತಪ್ಪೇನು? ಗಂಡ ತೀರಿದ ಮೇಲೆ ಅವಳು ಸಾಯಬೇಕಾ? ನಾನು ಅವಳನ್ನು ಮದುವೆಯಾದರೆ ಅವಳ ಮಗಳಿಗೆ ತಂದೆ ಸಿಗುತ್ತೆ, ಅವಳಿಗೆ ಗಂಡ ಸಿಗುತ್ತೆ, ನನಗೆ ಒಳ್ಳೆಯ ಹೆಂಡತಿ ಸಿಗುತ್ತಾಳೆ. ಇದರಲ್ಲಿ ತಪ್ಪೇನಿದೆ? ನೀವು 50 ವರ್ಷದ ಗಂಡಸರು 20 ವರ್ಷದ ಹುಡುಗಿಯನ್ನು ಮದುವೆಯಾದರೆ ಅದು ವಯಸ್ಸು ಅಲ್ಲ, ಅನುಭವ ಅಂತೀರಿ. 35 ವರ್ಷದ ಹೆಂಗಸು 25 ವರ್ಷದ ಹುಡುಗನನ್ನು ಮದುವೆಯಾದರೆ ಮಾತ್ರ ಅದು ತಪ್ಪಾ? ಯಾರ ಬಳಿಯೂ ಉತ್ತರ ಇರಲಿಲ್ಲ. 2 ವರ್ಷದ ನಂತರ. ಇಂದು ಅನುಪಮಾ ಮತ್ತು ಅಭಿ ಮದುವೆಯಾಗಿ 2 ವರ್ಷ. ಅನುಪಮಾ ಈಗ ಟೈಲರ್ ಶಾಪ್ ಅಲ್ಲ, ದೊಡ್ಡ ಬೊಟಿಕ್ ಓನರ್. ಅನು, ಅಭಿ ಡಿಸೈನರ್ಸ್. ಅಭಿ ಫೋಟೋ, ಅನು ಡಿಸೈನ್. ಅವಳ ಮಗಳು ಪುಟ್ಟು ಅಭಿಯನ್ನು ಪಪ್ಪ ಅಂತ ಕರೀತಾಳೆ. ರಾತ್ರಿ ಮಲಗುವಾಗ ಪುಟ್ಟು ಕೇಳಿದಳು, ಅಮ್ಮ, ಪಪ್ಪ ನಿನಗಿಂತ ಚಿಕ್ಕವನಂತೆ. ಅನುಪಮಾ ನಕ್ಕು ಹೇಳಿದಳು, ಹೌದು ಕಂದ, ವಯಸ್ಸಲ್ಲಿ ಚಿಕ್ಕವನು, ಆದರೆ ಧೈರ್ಯದಲ್ಲಿ, ಪ್ರೀತಿಯಲ್ಲಿ ನನಗಿಂತ ತುಂಬಾ ದೊಡ್ಡವನು. ಅಭಿ ಹೇಳಿದ, ಲವ್ಗೆ ವಯಸ್ಸು ಇಲ್ಲ ಕಂದ, ಮನಸ್ಸು ಮಾತ್ರ ಇರಬೇಕು. ಮುಕ್ತಾಯದ ಸಂದೇಶ. 2ನೇ ಮದುವೆ ಪಾಪ ಅಲ್ಲ. ಹೆಣ್ಣಿಗೆ 35 ಆದರೂ ಆಸೆ, ಪ್ರೀತಿ, ಕನಸು ಇರುತ್ತೆ. ಅದನ್ನು ತುಳಿಯಬೇಡಿ. ಒಂದು ಹೆಣ್ಣು ಮತ್ತೆ ಬದುಕಲು ಬಯಸಿದರೆ ಅವಳಿಗೆ ಬೆನ್ನೆಲುಬಾಗಿ ನಿಲ್ಲಿ.